ಹೀರೋ ಹಳ್ಳ ನೋಡಿ ಸಾಹಿತ್ಯ ಯಾರು ಬರ್ದಿರ್ತದ ರಾಮ್ ನಾರಾಯಣ ಅವ್ರ ಮಗನೇ ರಾಮ್ ನಾರಾಯಣ ಅವ್ರು ಬರ್ದವ್ರೆ ನನ್ ಕೈಲಿ ಆಡ್ಸವ್ರೆ ನಾನು ಅದನ್ನ ಹೇಳ್ದೆ ಇದು ದೊಡ್ಡ ಟ್ರೋಲ್ ಆಯ್ತದ ಮಾಮೂಲಿ ಈಗ ಏನ್ ಗೊತ್ತಾಕಂದ ಈ ಟ್ರೋಲ್ ಅನ್ನೋದು ಮತ್ತೆ ಇನ್ನೊಂದೇನೋ ಕಿಂಡಲ್ ಮಾಡೋದು ಅನ್ನೋದು ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ ಮಾಡ್ತಾರೆ ಪಾಪ ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಈಗ ನಾವು ಹಂಗೇನಾದ್ರು ನಮ್ಮ ಟ್ರೋಲ್ ಮಾಡದೆ ಇಲ್ಲ ನಾವು ಟ್ರೋಲ್ ಆಗ್ತಾ ಇದೀವಿ ಅಂತಂದ್ರೆ ಅಲ್ಲೆಲ್ಲಾರ ಗದ್ದೆಗಿದ್ದೆ ಉತ್ಕೊಂಡು ಮನೆಗೆ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಹೋಗ್ಬೇಕು ನಾವ್ ಇರೋ ಜಾಗ ಆ ಥರದ್ದು ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು ಹಂಗನ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು ಅವ್ನು ಅದರಿಂದ ಒಂದು 4 ಕಾಸು ಮಾಡ್ತಾನೆ ಅವ್ನು ಹೊಟ್ಟೆ ತುಂಬುತ್ತೆ ಅಂದ್ರೆ ಸೊ ಒಳ್ಳೇದಾಗ್ಲಿ ಪಾಪ ಅವ್ನಿಗೆ ಅಲ್ವಾ ನಾವ್ ಯಾಕೆ ಇದ್ ಮಾಡ್ಬೇಕು ಬಟ್ ಕೆಡ್ದಂಗ್ ಮಾಡ್ಬೇಡಿ ಅಂತಷ್ಟೇ ಕೆಡ್ದಂಗ್ ಮಾಡ್ಬೇಡಿ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ ಹೆಣ್ಮಕ್ಳನ್ನ ಕೆಡ್ದಾಗ ಹೀಯಾಳಿಸ್ಬೇಡಿ ಸೊ ಅದ್ರ ಬಗ್ಗೆ ನಂಗೆ ಇದಿದೆ ಆಕ್ಷೇಪ ಇದೆ ಬಿಟ್ರೆ ಮಿಕ್ಕಿದೆಲ್ಲ ಏನ್ ಬೇಕಾದ್ರೂ ಮಾಡ್ಕೋಬಹುದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ಇನ್ನೊಬ್ರ ಬಗ್ಗೆ ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ ಅಂತವೆಲ್ಲ ಮಾಡ್ಕೋಬಹುದು ಅವರು ಪರ್ಸನಲ್ ಆಗಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನವಿ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಗಂಡ್ ಮಕ್ಳ ಬಗ್ಗೆ ಮಾಡಿದ್ರೆ ಏನ್ ಗೊತ್ತಾ ಮಗ ಹೂ ಅನ್ಕೊಂಡು ಸುಮ್ನೆ ಹಿಂಗ್ ಅನ್ಕೊ ಹೊರ್ಸ್ಕೊಂಡು ಹೊಟ್ಟೋಯ್ತಾರೆ ಹುಡುಗರು ಅಂತ ಹೆಣ್ಮಕ್ಳಿಗೆ ಮಾಡಬಾರ್ದು ತಪ್ಪದು ಹೆಣ್ಮಕ್ಳಿಗೆ ಮಾಡಿದ್ರೆ ಸೊ ದಟ್ಸ್ ಸಿಂಪಲ್ ಹಾಡ್ಬೋದು ಅಷ್ಟೇ ಹಾಡಲ್ಲಿ ಹೇಳ್ಬೋದು ಆಡ್ಬೋದು ತೊಂದ್ರೆ ಇಲ್ಲ ಈಗ ಹಂಸಲೇಖ ಸರ್ ಎಂತೆಂತ ಮಾಡಿ ಹೆಂಗ್ ಬರ್ದವ್ರೆ ಹಂಸಲೇಖ ಸರ್ಗಿಂದ ಏನಿಲ್ಲ ಅವ್ರ ಮುಂದೆ ಅಲ್ವಾ ಮಗ ಗುಡ್ ಮಗನೇ ಗೋಯಿಂಗ್ ಗುಡ್ ಚೆನ್ನಾಗಿ ನಡೀತಾ ಇದೆ ನಿಮ್ಗಳೆಲ್ಲರ ಆಶೀರ್ವಾದ ಸಪೋರ್ಟು ಹೆಲ್ಪು ಎಲ್ಲಾದ್ರೂ ಚೆನ್ನಾಗಿ ನಡೀತಾ ಇದೆ ಅದೇ ಸರ್ ಇತ್ತೀಚೆಗೆ ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಗೋಯ್ತು ಅಯ್ಯೋ ಏನ್ ಏನೋ ಇಲ್ಲಿ ಮತ್ತೇನಾದ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದೇ ನೀವೇ ಇಂಡಸ್ಟ್ರಿಯಲ್ಲಿ ಇದ್ದು ನೀವೇ ಮೋಸ ಹೋಗಿದ್ದೀರಾ ಸುದ್ದಿ ನಂದು ಏನ್ ಗೊತ್ತಾ ಮಗನೇ ನಾನು ಸಾಮಾನ್ಯವಾಗಿ ಅಮ್ಮನ್ ತೋಟ ಮಾಡಿದ್ದೀನಿ ಎಲ್ಲಾದ್ಗೂ ಹೇಳ್ಬೇಕಂದ್ರೆ ಅಮ್ಮನ್ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಸೊ ಸಾಮಾನ್ಯ ನನ್ನ ಹತ್ರ 150 ಮೇಲೆ ಹಸುಗಳಿದೆ ಹತ್ರ ಓನ್ಲಿ ದೇಸಿ ತಳಿ ದೇಸಿ ಅಂದ್ರೆ ಭಾರತದ ಇದು ಅಂತ ಗುಜರಾತ್ ಪಂಜಾಬ್ ಹರಿಯಾಣ ಅಂಡ್ ಪಾಕಿಸ್ತಾನದಿಂದ ಬುಲ್ ತರಿಸ್ತೀನಿ ಒಂದು ಪಾಕಿಸ್ತಾನ ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸ್ತೀನಿ ಸೊ ಈ ತರ ನನ್ ಎಲ್ಲ ಇದಿದೆ ನನಗೆ ಏನಂತಂದ್ರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಮಾಡ್ಕೊಬರ್ತೀನಿ ಫ್ರೀ ಇದ್ದ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನ್ಗೆ ಹೋಗ್ತೀನಿ 1 ವಾರ ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ ಈ ತರ ನಾನು ಯಾವಾಗ ಫ್ರೀ ಇರ್ತೀನಿ 1 ವಾರ ಇರಲ್ಲ ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಹೊಂಟ್ರೆ ರಸ್ತೆಯಲ್ಲಿ ಮುಗೀತು ನಾನು ಹಸುಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಂಡು ಇದು ಮಾಡ್ತೀನಿ ನನ್ನ ತಾಯಿ ಹೆಸರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನ ಕೆಲವು ಒಂದು ಎಮ್ಮೆ ಏನೋ ತುಂಬಾ ಒಳ್ಳೆ ಅದ್ಭುತವಾಗಿತ್ತು ಒಂದು ಎಮ್ಮೆ ವೈಟ್ ಇದು ಆಮೇಲೆ ನೀವೆಲ್ಲ ತಗೊಂಡು ನ್ಯೂಸಲ್ಲಿ ಮೊನ್ನೆ ನಮ್ಮ ಇಬ್ರು ಮಿನಿಸ್ಟರ್ಗಳು ಅದೇ ಕೇಳ್ತಾ ಇದ್ರು ನನ್ಗೆ ಫ್ರೆಂಡ್ಸ್ಗಳು ಏನಪ್ಪಾ ನಿಂದು ಎಮ್ಮೆ ಕಳೆದೋಯ್ತಂತೆ ಅಂತ ಸುಮ್ನಿರಿ ಬಾಸ್ ಯಾವ ಎಮ್ಮೆ ಕಳೆದೋಗಿಲ್ಲ ಅಂತ ಪಾಪ ಅವ್ನಿಗೇನಾಯ್ತು ಗಿರ್ ಕಾರ್ಡ್ ಇದೆ ನಿಮ್ಗೆ ಗುಜರಾತ್ ಗಿರ್ ಕಾರ್ಡ್ ಇದ್ರೆ ಅಲ್ಲಿ ಎಮ್ಮೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ ಸೊ ಆ ದೃಷ್ಟಿಯಿಂದ ಏನಾಯ್ತು ನಾನು ಅವ್ನಿಗೆ ಹೇಳ್ದೆ 3 ದಿವಸ ಫೋನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ ಬಟ್ ಅದು ಎಮ್ಮೆ ಪರ್ಟಿಕ್ಯುಲರ್ ಬೆಕ್ಕಿ ಆಗಿತ್ತು ನನಗೆ ಅದು ವಿಡಿಯೋ ನಿಮ್ಗೆ ಐ ಥಿಂಕ್ ಕಳಿಸ್ತೀನಿ ತುಂಬಾ ಚೆನ್ನಾಗಿದೆ ಮುದ್ದಾಗಿದೆ ನೋಡಕ್ಕೆ ಅವ್ಳು ಪ್ರೆಗ್ನೆಂಟ್ ಇದ್ಲು ಸೊ ಅವನು ರೈತ ಬೇಸಿಕಲಿ ನನ್ಗೆ ಕೊಡಕ್ಕೆ ಅಂತ ಒಪ್ಕೊಂಡಿದ್ದೆ ನಾನು ದುಡ್ಡು ಕೊಟ್ಟಿದ್ದೆ ನಾನು ದುಡ್ಡು ಅವನ ಅಕೌಂಟ್ಗೆ ಹಾಕಿಲ್ಲ ಇವನ ಅಕೌಂಟ್ಗೆ ಹಾಕಿದ್ದೆ ಇವನೇನ್ ಮಾಡ್ಬಿಟ್ಟಿಯಾನೆ ಸೊ ಅಲ್ಲಿ ತಗೊಂಡೋಗಿ ಕೊಡ್ಲಿಲ್ಲ ಸೊ ಅಲ್ಲಿ ಹೋಗ್ಲಿಲ್ಲ ಸೊ ಇವನು ಇಲ್ಲಿ ತಗೊಂಡೋಗಿ ಕೊಡ್ಲಿಲ್ಲ ಎಮ್ಮೆ ಇಲ್ಲಿದೆ ಇವನು ರೈತ ಸೊ ಹಿಂಗಾಗಿ ಇವನು ಹೋಗದೇ ಇರೋ ಕಾರಣದಿಂದ ನಾನೇನ್ ಮಾಡಿದೆ ಡೈರೆಕ್ಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ ನಿನ್ ಮೇಲೆ ಅಂತ ರೇಗ್ಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಇದನ್ನ ಹಾಕ್ತೆ ಬಟ್ ಆ ಎಮ್ಮೆ ತರಿಸ್ತೆ ನಾನು ಅದನ್ನ 100% ತರಿಸ್ತೆ ನಿಮ್ಮೆಲ್ಲರೂ ಒಂದ್ಸಲ ತೋಟ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಸೊ ನೈಸ್ ನನ್ನ ತಾಯಿ ಹೆಸರು ಮಾಡಿದ್ದೀನಿ ಅಷ್ಟು ಬಿಟ್ರೆ ಪಾಪ ಅವನ ಮೇಲೆ ಯಾಕಪ್ಪ ರೈತರುಗಳ ಮೇಲೆ ನಮ್ಗೆ ಯಾಕೆ ನಾವೇ ರೈತರುಗಳು ಅಲ್ವಾ ನಡೀತಾ ಇದೆ ಅಮ್ಮನ್ ತೋಟದ್ದು ಅಂದ್ರೆ ಡೈರಿದ್ ಇದನ್ ಬಿಟ್ಟಿದೀವಿ ಸೊ ಈಗ 1 ತಿಂಗಳಾಗಿದೆ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಅಂದ್ರೆ ಹೆಂಗೆ ಅಂದ್ರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ತರ ಬಿಟ್ಟಿದೀವಿ ನಾಟ್ಲಕ್ಕೆ ಏನಿ ಮಿಕ್ಸಿಂಗ್ ಆಗ್ಲಿ ನಾಟ್ಲಕ್ಕೆ ಎನಿಥಿಂಗ್ ಇದಲ್ಲ ಇಲ್ಲಿ ಕರೆದ್ರೆ ಹಾಲ್ನ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಕ್ರೀಮ್ ಬರುತ್ತೆ ಜಸ್ಟ್ 10 ಮಿನಿಟ್ಸ್ ಬರುತ್ತೆ 3 ಅವರ್ಸ್ ಅಲ್ಲಿ ತುಪ್ಪ ಬರುತ್ತೆ ಅಲ್ಲೇನೆ ಎಲ್ಲ ಮಿಷನರಿಗಳು ಸೊ ಅಲ್ಲೇನೆ ಹಂಗ್ ಬರುತ್ತೆ ಪ್ಯೂರ್ ಒರಿಜಿನಲ್ ಅಲ್ಲೇ ವಿಳ್ಯದೆಲೆ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ ಆಮೇಲೆ ಹರ್ಷನಾಗ್ಲಿ ಅಲ್ಲೇ ಬೆಳೆದಿದ್ದೀವಿ ಎಲ್ಲ ಅಲ್ಲೇನೆ ಇದಾಗಿ ರೆಡಿಯಾಗಿ ಬರುತ್ತೆ ಸೊ ಒಳ್ಳೇದಾಗ್ಲಿ ಎಲ್ಲಾರ್ಗು ಅಂತ ಯಾಕಂದ್ರೆ ನನ್ನ ತಾಯಿ ಲಾಸ್ಟ್ ಮೂಮೆಂಟ್ ಅಲ್ಲಿ
ಯಾಕೆ ಹೇಳ್ತೀನಿ ಅಂತ ಇದನ್ನ ಅಂದ್ರೆ ನಾನು ಹೇಳ್ಬೇಕು ಅಂತ ಇದೇನಿಲ್ಲ. ನಮ್ಮ ಅಮ್ಮಂಗೆ ಡಾಕ್ಟರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ. ನಮ್ಮ ಅಮ್ಮಂಗೆ ಇನ್ನೂ ಒಂದು ತಿಂಗಳಿತ್ತು. ಅದನ್ನ ಎಲ್ಲಾ ಕಡೆ ಹುಡುಕಿದ್ವಿ ನಾವು. ಊರಲ್ಲಿ ಹುಡುಕಿದ್ವಿ. ನಾಟಿ ಹಸು ತುಪ್ಪ ಎಲ್ಲೂ ಸಿಕ್ತಿರ್ಲಿಲ್ಲ. ಯಾಕಂದ್ರೆ ನಾಟಿ ಹಸು ಹಾಲು ಕೊಡೋದೇ ನಿಮ್ಗೆ 1 ಲೀಟರ್ 1.5 ಲೀಟರ್ 2 ಲೀಟರ್ ಅವ್ರ ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು. ತುಪ್ಪ ಹೆಂಗ್ ಮಾಡ್ತಾರೆ ಅವರು? ಯಾಕೆ ನನ್ನ ಹತ್ರ ಹಸುಗಳಿದೆ. ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿ ಇತ್ತು, ಪ್ರತಿಯೊಬ್ಬರಿಗೂ ಅದು ಸಿಗ್ಬೇಕು, ಪ್ರತಿಯೊಬ್ಬರಿಗೂ ಇದಾಗ್ಲಿ ಅಂತಾನೆ ಒಂದು ಇದಕ್ಕೆ ನಮ್ಮಮ್ಮನ ಜ್ಞಾಪಕಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಚೆನ್ನಾಗಿ ಇದಾಗ್ತಿದೆ. ಅದನ್ನ ಟ್ರಸ್ಟು ಮಾಡ್ತಾ ಇದ್ದೀನಿ. ಅಂದ್ರೆ ನನ್ನ ಟ್ರಸ್ಟ್ ಇದೆ. ನಾನು ಯಾವುದೇ ಸಾಂಗ್ ಆಡ್ಲಿ ಯಾವುದೇ ಇದಾಗ್ಲಿ ಅದನ್ನ ನಾನು ದುಡ್ಡು ತಗೊಳ್ಳಲ್ಲ. ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ. ಸೊ ಎಜುಕೇಶನ್ಗಾಗ್ಲಿ, ಬೇರೆ ಬೇರೆ ಇದಕ್ಕಾಗ್ಲಿ, ಹಾಸ್ಪಿಟ್ಲ್ಗಾಗಲಿ, ಯಾರೇ ಬಂದ್ರು ನನ್ನ ಮನೆ ಹತ್ರ ಆಗಲಿ, ನನ್ನ ಜೊತೆ ಯಾರೇ ಬಂದ್ರು ಹಾಸ್ಪಿಟ್ಲ್ ಗೌರ್ಮೆಂಟ್ ಕಡೆಯಿಂದ ಆದ್ರೂ ಮಾಡಿಸ್ಕೊಡ್ತೀನಿ, ನನ್ನ ಕಡೆಯಿಂದ ಏನಾದ್ರೂ ಮಾಡಿಸ್ಕೊಡ್ತೀನಿ. ಸೊ ಅಷ್ಟು ಸದ್ಯಕ್ಕೆ ನನ್ನ ಅಮ್ಮನ ತೋಟದಿಂದ ನಡೀತಾ ಇದೆ.